ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಅಲ್ಲಮ ಪ್ರಭುದೇವರ ವಚನ ಮತ್ತು ಚಿಂತನೆ. ಅಕಲ್ಪಿತ, ನಿತ್ಯ ನಿರಂಜನ, ನಿಸ್ಸೀಮ, ನಿರವಯ, ಅಖಂಡ ಪರಿಪೂರ್ಣ, ಪರಂಜ್ಯೋತಿಯಾದ ಮಹಾಗಣ ವಸ್ತುವಿನಲ್ಲಿ ಪರಮಾತ್ಮನುತ್ಪತ್ತಿ. ಆ ಪರಮಾತ್ಮನಿಂದ ಅಂತರಾತ್ಮನ ಉತ್ಪತ್ತಿ. ಆ ಅಂತರಾತ್ಮನಿಂದ ಜೀವಾತ್ಮನ ಉತ್ಪತ್ತಿ. ಈ ಜೀವತ್ರಯಾತ್ಮರೊಳಗೆ ಜೀವ ಅಂತರಾದಿಗಳೇ ಪಾಶಬದ್ಧರು. ಪರಮಾತ್ಮನೇ ಪಾಶಮುಕ್ತನು. ಈ ಸಂಚವನರಿದ ದ್ವಂದ್ವರಹಿತ ತಾನೇ ನಮ್ಮ ಗುಹೇಶ್ವರ ಲಿಂಗದಲ್ಲಿ ಯಂತ್ರವಾಹಕನೆನಿಸುವನು. ಅಲ್ಲಮ ಪ್ರಭುಗಳ ಈ ವಚನವು ಕೇವಲ ಸೃಷ್ಟಿಯ ಬಗ್ಗೆ ಅಲ್ಲ, ಅದು ಅಧ್ಯಾತ್ಮದ ಅತ್ಯುನ್ನತ ಪಿಂಡಾಂಡ ಬ್ರಹ್ಮಾಂಡ ತತ್ವವನ್ನು ವಿವರಿಸುತ್ತದೆ. ಪರಮವಸ್ತುವಿನ ಲಕ್ಷಣಗಳು, ದಿ ಅಬ್ಸೊಲ್ಯೂಟ್ ರಿಯಾಲಿಟಿ. ವಚನದ ಆರಂಭದಲ್ಲಿ ಬರುವ ಪದಗಳು ಆ ಪರಶಿವ ಅಥವಾ ಶೂನ್ಯದ ಗುಣಗಳನ್ನು ಹೇಳುತ್ತವೆ. ಅಕಲ್ಪಿತ, ಮಾನವನ ಬುದ್ಧಿ ಅಥವಾ ಕಲ್ಪನೆಗೆ ಆ ದೈವತ್ವ ನಿಲುಕುವುದಿಲ್ಲ. ನಾವು ಏನನ್ನೇ ಕಲ್ಪಿಸಿಕೊಂಡರೂ ಅದು ಮಿತಿಯುಳ್ಳದ್ದು. ಆದರೆ ಆ ವಸ್ತು ಅಮಿತವಾದುದು. ನಿರವಯ, ಇದಕ್ಕೆ ಯಾವುದೇ ಆಕಾರ, ಫಾರ್ಮ್, ಕೈಕಾಲುಗಳಿಲ್ಲ. ಅದು ಕೇವಲ ಒಂದು ಚೇತನ ಅಥವಾ ಶಕ್ತಿ. ಪರಂಜ್ಯೋತಿ, ಇದು ಭೌತಿಕ ಬೆಳಕಲ್ಲ, ಜ್ಞಾನದ ಪ್ರಕಾಶ. ಸೃಷ್ಟಿಯ ಕ್ರಮ, ದಿ ಇವಲ್ಯೂಷನ್ ಆಫ್ ಸೋಲ್. ಅಲ್ಲಮ ಪ್ರಭುಗಳು ಇಲ್ಲಿ ಪರಮಾತ್ಮ ಮತ್ತು ಜೀವಾತ್ಮನ ಸ್ವರೂಪವನ್ನು ಅರಿಹಿದ್ದಾರೆ. ಮಹಾಗಗನವಸ್ತು. ಪರಮಾತ್ಮ ನಿರ್ಗುಣವಾಗಿದ್ದ ವಸ್ತುವು ಮೊದಲು ಒಂದು ಸಂಕಲ್ಪದೊಂದಿಗೆ ಪರಮಾತ್ಮನಾಗಿ ಕಾಣಿಸಿಕೊಳ್ಳುತ್ತದೆ. ಪರಮಾತ್ಮ ಅಂತರಾತ್ಮ. ಆ ಪರಮಾತ್ಮನೇ ಪ್ರತಿಯೊಂದು ಜೀವಿಯ ಒಳಗೆ ಸಾಕ್ಷಿ ಪ್ರಜ್ಞೆಯಾಗಿ ನೆಲೆಸಿರುತ್ತಾನೆ. ಅಂತರಾತ್ಮ ಜೀವಾತ್ಮ, ಅದೇ ಚೈತನ್ಯವು ದೇಹದೊಂದಿಗೆ ಸಂಬಂಧ ಬೆಳೆಸಿಕೊಂಡಾಗ ನಾನು, ನನ್ನದು ಎಂಬ ಅಹಂಕಾರದೊಂದಿಗೆ ಜೀವಾತ್ಮನಾಗುತ್ತದೆ. ಬಂಧನ ಮತ್ತು ಬಿಡುಗಡೆಯ ರಹಸ್ಯ, ಬಾಂಡೇಜ್ ಅಂಡ್ ಲೈಬ್ರೇಷನ್. ಇಲ್ಲಿ ಅಲ್ಲಮ ಪ್ರಭುಗಳು ಒಂದು ದೊಡ್ಡ ವ್ಯತ್ಯಾಸವನ್ನು ಗುರುತಿಸುತ್ತಾರೆ. ಪಾಶಬದ್ಧರು, ಜೀವ ಮತ್ತು ಅಂತರಾತ್ಮರು ಪ್ರಕೃತಿಯ ನಿಯಮಗಳಿಗೆ, ಹಸಿವು, ಬಾಯಾರಿಕೆ, ಕಾಮ, ಕ್ರೋಧ ಬದ್ಧರಾಗಿರುತ್ತಾರೆ. ನಾವೆಲ್ಲರೂ ಈ ಪಾಶಕ್ಕೆ, ಹಗ್ಗಕ್ಕೆ ಸಿಲುಕಿದ್ದೇವೆ. ಪಾಶಮುಕ್ತ. ಆದರೆ ಆ ಪರಮಾತ್ಮನ ಅರಿವು ನಮ್ಮಲ್ಲಿ ಜಾಗೃತವಾದಾಗ ಆ ಚೈತನ್ಯಕ್ಕೆ ಯಾವುದೇ ಬಂಧನವಿರುವುದಿಲ್ಲ. ಅಂದರೆ ನಮ್ಮೊಳಗಿರುವ ಪರಮಾತ್ಮ ತತ್ವಕ್ಕೆ ಸಾವು ನೋವುಗಳಿಲ್ಲ. ಯಂತ್ರವಾಹಕ ಮತ್ತು ಗುಹೇಶ್ವರ ಲಿಂಗ. ಯಂತ್ರವಾಹಕ, ಈ ಶರೀರವೇ ಒಂದು ಯಂತ್ರ. ಈ ಯಂತ್ರವನ್ನು ನಡೆಸುವವನು ಯಾರು? ಕೇವಲ ಜೀವಾತ್ಮನಲ್ಲ, ಅದರ ಮೂಲವಾದ ಪರಮಾತ್ಮ. ಯಾರು ಈ ಸೃಷ್ಟಿಯ ಸಂಚನ್ನು, ರಹಸ್ಯವನ್ನು ಅರಿಯುತ್ತಾರೋ, ಅಂದರೆ ಯಾರು ಸುಖ ದುಃಖ ಎಂಬ ದ್ವಂದ್ವಗಳನ್ನು ಸಮಾನವಾಗಿ ಕಾಣುತ್ತಾರೋ, ಅವರು ಈ ದೇಹವೆಂಬ ಯಂತ್ರವನ್ನು ಸರಿಯಾದ ಹಾದಿಯಲ್ಲಿ ನಡೆಸುವ ಯಂತ್ರವಾಹಕ ಆಗುತ್ತಾರೆ. ಅಂತಹ ಸ್ಥಿತಿಯನ್ನು ತಲುಪಿದಾಗ ಮನುಷ್ಯನು ಬೇರೆಯಲ್ಲ, ಗುಹೇಶ್ವರನೇ ದೇವರೇ ಬೇರೆಯಲ್ಲ, ತಾನೇ ಆ ದೈವತ್ವದ ಭಾಗವಾಗುತ್ತಾನೆ. ಒಟ್ಟಾರೆ ಸಾರಾಂಶ, ನಾವು ಕೇವಲ ಈ ಭೂಮಿಯಲ್ಲಿಯ ಹುಟ್ಟಿದ ದೇಹವಲ್ಲ, ಆ ಮಹಾನ್ ಪರಂಜ್ಯೋತಿಯ ಒಂದು ಅಂಶ ಎಂಬ ಈ ಸತ್ಯವನ್ನು ಅರಿತು ಲೌಕಿಕ ಅತಿ ಆಸೆಗಳಿಂದ ಬಳಲದೆ ಸ್ಥಿತಪ್ರಜ್ಞನಾಗಿ ಬಾಳುವುದೇ ಜೀವನದ ಪರಮ ಗುರಿ ಎಂಬುದು ಅಲ್ಲಮ ಪ್ರಭುದೇವರ ಈ ವಚನದ ಗಹನವಾದ ಸಂದೇಶ. ಇದು ಬಸವಾದಿ ಶರಣರು ಕಂಡುಂಡ ಸತ್ಯ. ಶರಣು ಶರಣಾರ್ಥಿಗಳು. ಮುಂದಿನ ವಚನ ಚಿಂತನೆಗಾಗಿ ನಮ್ಮ ಯೂಟ್ಯೂಬ್ ಚಾನಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಶರಣು ಶರಣಾರ್ಥಿಗಳು.